ಏನಂದ್ರೆ ಒಂದಷ್ಟು ದಿನಗಳ ತನಕ ಇಬ್ಬರ ಮಧ್ಯೆ ಒಂದಷ್ಟು ಕ್ಲಾಶಸ್ ಆಗ್ತಾ ಇರುತ್ತೆ, ಬಟ್ ಆದರೂ ಕೂಡ ಕಾಂಪ್ರಮೈಸ್ ಆಗ್ತಾ ಇರ್ತೀರಾ, ಚೆನ್ನಾಗಿ ಆಗ್ತಾ ಇರುತ್ತೆ. ಬಟ್ ಒಂದು ಸರ್ತಿ ನೀವು ನಿರ್ಧಾರ ಮಾಡ್ತೀರಾ, ಇಲ್ಲ ಕಾರ್ತಿಕ್ ಬೇಡ ಅಂತ ಹೇಳಿ ನೀವು ನಿರ್ಧಾರ ಮಾಡ್ತೀರಾ, ಬಿಕಾಸ್ ನೀವು ವೈಲೆಂಟ್ ಆಗಿ ನಿಂತ್ಕೋತೀರಾ. ಸೊ ಆ ಸಿಚುವೇಶನ್ಸ್ ಬಗ್ಗೆ ಹೇಳ್ಬೋದಾ ಅಂತ. ಒಂದ್ಸರಿ ಅದ್ರ ಬಂದು ಕಪಾಳಕ್ಕೆ ಹೊಡೆದ್ರೆ ಬಂದು ಸಾರಿ ಅಂತಾರೆ, ಓಕೆ ಫೈನ್, ಏನೋ ಅಪ್ಪಿ ತಪ್ಪಿ ಹೊಡೆದಿದ್ದಾರೆ ಅಂತ ಒಪ್ಕೊಬೋದು. ಮತ್ತೆ ಬಂದು ಕಪಾಳಕ್ಕೆ ಹೊಡೆದು ಸಾರಿ 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 ಅಂತ ಹೇಳ್ತಾರೆ, ಎಷ್ಟು ಸಲ ಒಪ್ಕೊಬೋದು ಹೇಳಿ ನೀವೇ. ಸೊ ಇದು ಹೇಗಾಗ್ತಿತ್ತು ಅಂದರೆ, ನೋಡೋರಿಗೆ ಹೇಗೆ ಅನಿಸುತ್ತೆ ಅಂದರೆ, ಇವ್ರು ಸಾರಿ ಬಂದು ಹೇಳ್ತಿದ್ದಾರಲ್ಲ, ಇವ್ರು ಏನಕ್ಕೆ ಇಷ್ಟಿದ್ದು ತೋರಿಸ್ಬೇಕು ಅಂತ. ಬಟ್ ನೊಂದ್ಕೊಳ್ತಿರೋದು ನಾನು, ಪ್ರತಿ ಸಲ ನೋವು ಆಗ್ತಿರೋದು ನನಗೆ. ಈ ಸಾರಿ ಅದನ್ನ ಫಿಲ್ ಮಾಡೋಕೆ ಆಗ್ತಿಲ್ಲ. ಎಲ್ಲರ ಎದುರುಗಡೆ ಆಗಿರೋ ನೋವನ್ನ ನೀವು ಹಿಂದೆ ಬಂದುಬಿಟ್ಟು ಒಂಟಿನಲ್ಲಿ ಸಾರಿ ಅಂದ್ಬಿಟ್ರೆ ಅದು ಹೇಗೆ ಪರಿಹಾರ ಆಗುತ್ತೆ? ಎಲ್ಲರ ಎದುರುಗಡೆ ನೀವು ವೀಕಾಗಿ ಕಾಣ್ತಿರೋದಲ್ವಾ. ಸೊ ಆ ನೋವು ತಿಂತಿರೋದು ನಾನು. ಸಾರಿ ಹೇಳ್ತಿರೋದಕ್ಕೆ ಸಿಗ್ತಾ ಇದೆ, ಓ ಇವ್ನು ಬರ್ತಿದ್ದಾನಲ್ವಾ ಸಾರಿ ಹೇಳೋದಕ್ಕೆ, ಏನಕ್ಕೆ ಇವ್ರು ಹಿಂಗೆ ಮಾಡಬೇಕು ಅಂತ. ಆ ಪರ್ಸ್ಪೆಕ್ಟಿವು ನೋಡಿದವರಿಗೆ ನೋವು ಕಾಣಿಸ್ತಾ ಇಲ್ಲ, ಸಾರಿ ಕಾಣಿಸ್ತಾ ಇದೆ, ಅಷ್ಟೇ ಆಗಿರೋದಲ್ಲಿ. ಆ್ಯಂಡ್ ಒಂದು ಸಿಚುವೇಶನ್ ಆಗುತ್ತೆ ಅಲ್ಲಿ ಅವ್ರು ಬಂದುಬಿಟ್ಟು, ನಾನು ಅವ್ರಿಗೆ ಸಾರಿ ಕೇಳಿರ್ತೀನಿ ಒಂದು ವೇದಿಕೆ ಮೇಲೆ, ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಂಗೀತನ ತಲೆ ಹೊಡೆದ ಕಾರ್ತಿಕ್ ಅಂತ ಹೇಳಿ, ಆಮೇಲೆ ನಾನೇ ಅಲ್ಲಿ ಸಾರಿ ಅಂತ ಕೇಳಿರ್ತೀನಿ. ನಾನು ಅದು ಯಾವತ್ತೂ ಕೇಳಲ್ಲ, ಅದನ್ನ ಅಲ್ಲಿ ಕೇಳ್ತೀನಿ, ಆ ವೇದಿಕೆ ಮೇಲೆ ಕೇಳ್ತೀನಿ. ನೆಕ್ಸ್ಟ್ ಡೇ ಒಂದು ಬೋರ್ಡ್ ಸಿಗುತ್ತೆ 20 ಲಕ್ಷದ್ದು, ಅವ್ರ ಬಗ್ಗೆ, ಅವ್ರ ಜರ್ನಿ ಬಗ್ಗೆ ಹೇಳ್ಕೊತಿರ್ಬೇಕಿದ್ರೆ ಅವ್ರು ಹೇಳ್ತಾರೆ, ಇದೇ ಸಂಗೀತನ ಸಾರಿ ಹೇಳ್ಸಿದ್ದೀನಿ ನಾನು ವಿತಿನ್ 24 hours ಅಂತ. ಅವಾಗ ನಂಗೆ ಬೇಜಾರಾಯಿತು, ಗುರು ನಾನು ಸಾರಿ ಅಂದಿದ್ದೆ, ನೀನು ಅದನ್ನ ಹೇಗೆ ತೊಗೊಂಡಿದ್ಯಾ? ಸೊ ಅವಾಗ ನಂಗೆ ಟ್ರಸ್ಟ್ ಬ್ರೇಕ್ ಆಯಿತು. ಅಂದರೆ ಇವ್ರಿಗೆ ನಾನು ಸಾರಿ ಹೇಳಿದ್ರು, ಇವ್ರನ್ನ ಒಂದು ಅಪರ್ಚುನಿಟಿ ಆಗಿ ತಗೊಳ್ತಾರೆ, ನನ್ನ ಬಗ್ಸಿದ್ದೀನಿ ಅಂತ ಅವ್ರು, ಅಂದರೆ ಆ ರೀತಿ ಯೋಚನೆ ಮಾಡ್ತಾರೆ ಅಂತ. ಇನ್ನು ನಾನು ಇವ್ರಿಗೆ ಹೇಗೆ ಸಾರಿ ಹೇಳಲಿ? ಇನ್ನು ಇವ್ರ ಸಾರಿನ ನಾನು ಹೇಗೆ ಒಪ್ಕೊಂಡ್ಲಿ? ಮತ್ತೆ ಬಂದು ಅದಕ್ಕೆ ಸಾರಿ ಕೇಳ್ತಾರೆ, ಇಲ್ಲ ನಾನು ಆ ಥರ ಹೇಳಿಲ್ಲ ಅಂತ. ಯಾಕಂದರೆ ನಂಬಿರ್ತಾ ಅವ್ರಿಗೆ ಬಂದು ಹೇಳ್ತಾರೆ, ನೀನು ಹೇಳಿರೋ ತಪ್ಪು ಅಂತ. ಅವರಿಗಾಗಿ ರಿಯಲೈಸ್ ಆಗಿರಲಿಲ್ಲ. ಸೊ ಆ ಟ್ರಸ್ಟ್ ಬೇಕಾದಮೇಲೆ, ಆ ರೇಂಜಿಗೆ ಟ್ರಸ್ಟ್ ಬ್ರೇಕ್ ಆದಮೇಲೆ ಅದು ಮತ್ತೆ ಆಗಲ್ಲ. ಸೊ ನಾನು ಅಂದ್ಕೊಂಡೆ, ಈ ಮನೇಲಿರೋ ತನಕ ಬೇಡ, ಈ ಸಾರಿ, ಈ ಮತ್ತೆ ಇದಾಗೋದು ಬೇಡ, ಈ ಆಟಗಳೇ ಬೇಡ. ಬಿಕಾಸ್ ವಿ ಆರ್ ಲುಕಿಂಗ್ ಲೈಕ್ ಫೂಲ್. ಎಲ್ಲರೂ ಹೇಳ್ತಿದ್ದಾರೆ, ಗಲಾಟೆ ಮಾಡ್ತಾರೆ, ಮತ್ತೆ ಇದಾಗ್ತಾರೆ, ಗಲಾಟೆ ಮಾಡ್ತಾರೆ, ಮತ್ತೆ ಇದಾಗ್ತಾರೆ. ಬೇಡ, ಇದೆಲ್ಲ ಬೇಡ. ಬಿಕಾಸ್ ನಂಗೆ ಗೊತ್ತು ಮತ್ತೆ ಗಲಾಟೆ ಆಡ್ತೀವಿ, ನಮ್ಮಿಬ್ರದ್ದು ಫ್ರೆಂಡ್ಶಿಪ್ಪೇ ಆಗಿತ್ತು. ಬೇಡ, ಈ ಸೀನ್ಸ್ಗಳೇ ಬೇಡ, ನಂಗೆ ಆಲ್ರೆಡಿ ತುಂಬ ಸ್ಟ್ರೆಸ್ ಆಗಿದೆ, ನಂಗೆ ಬೇಡ ಅಂತ ನಾನು ಅದು ನಿರ್ಧಾರ ಮಾಡಿರ್ತೀನಿ. ಬಟ್ ಅದರ ಅರ್ಥ ನನಗೆ ಅವ್ರ ಮೇಲೆ ಹೇಟ್ರೇಟ್ ಇದೆ, ಇನ್ಯಾವುದೋ ಅವ್ರ ಮುಖ ನೋಡಲ್ಲ ಅಂತ ಖಂಡಿತವಾಗ್ಲೂ ಅಲ್ಲ. ಹೀಸ್ ಅನ್ ಅಮೇಝಿಂಗ್ ಪ್ಲೇಯರ್. ಇವತ್ತು ಹೊರಗಡೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾತಾಡ್ತೀನಿ. ಗೇಮ್ ಏನಿತ್ತೋ ಮನೆ ಒಳಗಿತ್ತು, ಆ ಮುಖ್ಯ ದ್ವಾರ ಹೊರಗಡೆ ಕಾಲಿಡ್ತಿದ್ದಂಗೆ ಆ ಗೇಮ್ ಅಲ್ಲಿಗೆ ಮುಗಿಯುತ್ತೆ. ಮತ್ತೆ ಇವಾಗ ನಾವು ಮನುಷ್ಯರಾಗಿ ಆರಾಮವಾಗಿ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರ್ಬೋದು. ಸೊ ನೀವಿಬ್ಬರದ್ದು ಫ್ರೆಂಡ್ಶಿಪ್ ಒಂದು ಬ್ರೇಕ್ ಆದಮೇಲೆ ತುಕಾಲಿ ಅವರು ಮತ್ತೆ